ಈ ದೇವಸ್ಥಾನದೊಳಗ ಬಂಗಾರ ಐತಿ ಅಂತಂದ ಹಿಂದಲ್ ಪೂರ್ವಜರು ಹೇಳ್ತಿದ್ರಂತ ನೋಡ್ರಿ. ನಮಸ್ಕಾರ ರೀ, ನಾನು ನಿಮ್ಮ UKMK ರೀ. ಗದಗ ಜಿಲ್ಲಾ ಗದಗ ತಾಲೂಕು ಹರ್ತಿ ಗ್ರಾಮದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ ಅಂತೇಳಿ ಅಮೌಂಟ್ ಬಂದಿತ್ರಿ. ಅದಕ್ಕೋಸ್ಕರ ಈ ದೇವಸ್ಥಾನವನ್ನ ಬಿಚ್ಚಾಕಂತಾರ ನೋಡ್ರಿ. ಈ ದೇವಸ್ಥಾನವು ಸುಮಾರು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದ್ದೆಂದು ಇತಿಹಾಸಗಾರರು ಹೇಳುತ್ತಿದ್ದಾರಂತ ನೋಡ್ರಿ. ಈ ದೇವಸ್ಥಾನ ಬಿಚ್ಚಬೇಕಂತಂದ್ರ ಮ್ಯಾಗ ಕ್ರೇಮ್ ಬರ್ಬೇಕಂತಂದ್ರ ದಾರಿ ಇದ್ದಿಲ್ರಿ. ಮೊದಲ ಈ ದೇವಸ್ಥಾನಕ್ಕ ದಾರಿ ಮಾಡ್ಕೊಂಡಾರ ನೋಡ್ರಿ. ಈ ಗುಡಿ ಬಿಚ್ಚಬೇಕಂತಂದ್ರ ಹಂಗ ಹಾಕರು ಬಿಚ್ಚಾಕ್ ಬರಲ್ರಿ. ಅದಕ್ಕಂತೇಳಿ ಪ್ರತಿಯೊಂದು ಕಲ್ಲಿಗೂ ನಂಬರ್ ಹಾಕ್ಯಾರ್ರಿ. ಮ್ಯಾಗ ಕಳಸದ್ಲಿಂದ್ರ ನಂಬರ್ ಏನ್ ಹಾಕಿದ್ರಲ್ರಿ ಅದ ಸೇಮ ಒಂದೊಂದ ಕಲ್ಲು ತೆಗ್ಯಾಕಂತಾರ ನೋಡ್ರಿ. ಉಚ್ಚಿದಂತ ಕಲ್ನ ಇಲ್ಲೇ ಸೈಡ್ ಇಡ್ತಾರ ನೋಡ್ರಿ. ಇದ್ರಾಗ ಮುಕ್ಕಾದಂತ ಕಲ್ನ ತೆಗಿತಾರ್ರಿ, ಮತ್ತ ಹೊಸ ಕಲ್ಲು ಹಾಕ್ತಾರ ನೋಡ್ರಿ. ಈ ದೇವಸ್ಥಾನದೊಳಗ ಒಂದ್ ಲೇಪನಿ ಐತ್ರಿ. ಅದನ್ನ ಉಸಿರು ಬಿಡ್ಲಾರಂಗ್ ಓದಿದ್ರ ಇಲ್ಲಿ ನಿಧಿ ಹೇಳತ್ತಂತೇಳಿ ಹಿಂದಲ್ ಪೂರ್ವಜರು ಹೇಳ್ತಿದ್ರು ನೋಡ್ರಿ. ಇದು ಒಂದು ಶ್ರೀ ಪಾರ್ವತಿ ಪರಮೇಶ್ವರ ಐತಿಹಾಸಿಕ ಸ್ಥಳವಾದಂಥ ಇಂದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಹಿಂದಿನ ಪುರಾತನ ದೇವಾಲಯವಾಗಿದ್ದರಿಂದ ಈ ದೇವಸ್ಥಾನದಲ್ಲಿ ಹಿಂದಿನ ಕಾಲದ ಪೂರ್ವಜರು ಹೇಳ್ಕೊಂತ ಬರ್ತಾ ಇದ್ರು. ಇಲ್ಲಿ ನಿಧಿ ದೇವಸ್ಥಾನದಲ್ಲಿ ನಿಧಿ ಐತಂತ. ಆದರೆ ಅದನ್ನ ಒಂದು ಲಿಪಿ ಐತಿ. ಆ ಲಿಪಿಯನ್ನು ಯಾರಿಗೂ ಓದಕ್ಕಾಗಿಲ್ಲ. ಓದಿದ್ರೆ ಅದ್ರ ಮಾಹಿತಿ ತಿಳಿತೈತಿ. ಇವಾಗ ಇಷ್ಟಂತ್ರ ಉಚ್ಚಿದಾರ್ರಿ ಈ ಗುಡಿ. ಇನ್ನು ಮುಂದ ಎಷ್ಟು ದಿನ ಆಗ್ಬೋದು ಈ ಗುಡಿ ಉಚ್ಚಾಕ? ಹಂಗ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಹಾಕ್ರಿ.